ಹಾಯ್ ಬಿಡೀಸ್, ಈ ವಿಡಿಯೋದಲ್ಲಿ ನಾವು ಡೀಟೇಲಾಗಿ ಅರೇಸ್ ಆ್ಯಂಡ್ ಆಬ್ಜೆಕ್ಟ್ಸ್ನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅರೇ ಮೆಥಡ್ಸ್ ಸ್ವಲ್ಪ ಮೆಥಡ್ಸ್ ಇದೆ, ಪೂರ ಮೆಥಡ್ಸ್ಗಳಲ್ಲ. ಆ್ಯಂಡ್ ಆಬ್ಜೆಕ್ಟ್ ಮೆಥಡ್ಸ್ ಇದೆ, ಅದನ್ನು ಪೂರ ಮೆಥಡ್ಸ್ ಅಲ್ಲ. ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ಅರೇಸ್ ಆ್ಯಂಡ್ ಆಬ್ಜೆಕ್ಟ್ ಅಂದರೆ ಏನು ಅಂತ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಫಸ್ಟ್ ಅರೇನ ತೊಗೊಂಬಿಡೋಣ. ಅರೇ ಅಂದ್ರೇನು? ಫಸ್ಟ್ ಅರೇನ ಹೇಳೋಕ್ಕಿಂತ ಮುಂಚೆ ನಾನು ಒಂದು ARR ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದು ವೇರಿಯಬಲ್ ಇದೆ ಅಂದರೆ ಆ ವೇರಿಯಬಲಿಗೆ ನಾವು ಸಿಂಗಲ್ ವ್ಯಾಲ್ಯೂಸ್ ಮಾತ್ರ ಅಪೆಂಡ್ ಮಾಡ್ಬೋದು ಅಂತ. ಸೊ ವಾಟ್ ಇಫ್ ಎಂಟರ್ ಪ್ರೋಗ್ರಾಮು ನಾನು ಒಂದು ವೆಬ್ಸೈಟ್ ಬಿಲ್ಡ್ ಮಾಡೋದಾಗಿದ್ರೆ ಬರೀ ಒಂದೇ ವ್ಯಾಲ್ಯೂಸ್ ಇಟ್ಕೊಂಡು ಮಾಡ್ತೀನಾ? ಇಲ್ಲ, ಮಲ್ಟಿಪಲ್ ವ್ಯಾಲ್ಯೂಸ್ ಇಟ್ಕೊತೀನಿ, ಮಲ್ಟಿಪಲ್ ವೇರಿಯಬಲ್ಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಆ ಥರ ತುಂಬ ಡೇಟಾ ನನಗೆ ಬೇಕಾಗುತ್ತೆ ಏನಾದರೂ ಕ್ರಿಯೇಟ್ ಮಾಡಬೇಕಾದ್ರೆ. ಆ ಟೈಮಲ್ಲಿ ಸೊ ವಿ ಕ್ಯಾನ್ ಹ್ಯಾವ್ ಅರೇಸ್. ಅರೇಸ್ ಇಸ್ ನಥಿಂಗ್ ಬಟ್ ಎ ಲಿಸ್ಟ್. ಓಕೆ, ಆದರೂ ಒಂದು ಲಿಸ್ಟ್ ಇದೆ ಅಂದ್ಕೊಳ್ಳಿ, ಯಾವುದೋ ಒಂದು ಲಿಸ್ಟ್ ಇದೆ, ಒಂದು ಅಡುಗೆ ಸಾಮಾನು ಥರ ಕೇಳಿರೋ ಲಿಸ್ಟ್ ಇದೆ ಅಂದ್ಕೊಳ್ಳಿ. ಅದು ಏನೇನು ಬೇಕು ಅದೆಲ್ಲ ತರಕಾರಿಗಳ ಲಿಸ್ಟು ಆ ಥರ ಲಿಸ್ಟ್ ಇದೆ. ಆ ಥರ ಲಿಸ್ಟ್ಗಳನ್ನ ನಾವು ಇಲ್ಲಿ ಏನಂತೀವಿ, ಅರೇ ಅಂತೀವಿ. ಪ್ರತಿಯೊಂದು ಪ್ರೋಗ್ರಾಮಿಂಗಲ್ಲೂ ಅರೇ ಆ್ಯಂಡ್ ಆಬ್ಜೆಕ್ಟ್ಸ್ ಏನಿದೆ ಅದು ಬೇಸಿಕ್ ಕಾನ್ಸೆಪ್ಟ್. ಓಕೆ, ಅರೇ ಈಸ್ ನಥಿಂಗ್ ಬಟ್ ದ ಲಿಸ್ಟ್ ಆಫ್ ಎಲಿಮೆಂಟ್ಸ್. ಸೊ ಅರೇನ ಹೆಂಗೆ ಕ್ರಿಯೇಟ್ ಮಾಡೋದು? ಅರೇ ಕ್ರಿಯೇಟ್ ಮಾಡಬೇಕು ಅಂದರೆ ನಾನು ಈ ಥರ ಕರ್ಲಿ ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿದರೆ ಒಂದು ಅರೇ ಕ್ರಿಯೇಟ್ ಮಾಡ್ದಂಗೆ. ಆರ್ ಐ ಕ್ಯಾನ್ ಕ್ರಿಯೇಟ್ ವಿತ್ ದಿಸ್ ನ್ಯೂ ಅರೇ ಅಂತ ಒಂದು ಇದು ಕ್ಲಾಸ್ ಇದೆ. ಆ ಕ್ಲಾಸ್ ಇದನ್ನು ಯೂಸ್ ಮಾಡಿಕೊಂಡು ಅರೇ ಕನ್ಸ್ಟ್ರಕ್ಟರ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದು. ಬಟ್ ಜಾವಾಸ್ಕ್ರಿಪ್ಟಲ್ಲಿ ನಾರ್ಮಲಾಗಿ ಯಾರು ಈ ಥರ ಕ್ರಿಯೇಟ್ ಮಾಡಲ್ಲ, ನಾರ್ಮಲಾಗಿ ಈ ಥರ ಬ್ರಾಕೆಟ್ಸ್ ಹಾಕಿ ಕ್ರಿಯೇಟ್ ಮಾಡ್ತಾರೆ. ಜಾವಾಸ್ಕ್ರಿಪ್ಟ್ ಅಂತಲ್ಲ, ಪ್ರೋಗ್ರಾಮಿಂಗ್ ಬೇರೆ ಲ್ಯಾಂಗ್ವೇಜಸ್ಗಳು ಆಲ್ಮೋಸ್ಟ್ ಈ ಸಿಂಟ್ಯಾಕ್ಸ್ನ ಯೂಸ್ ಮಾಡ್ತೀವಿ ನಾವು ಅರೇಸ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಓಕೆ, ಏನು ಮಾಡ್ತೀನಿ ಅಂದರೆ ನಾನೇನು ಫಸ್ಟು ಅರೇಲಿ ಒಂದಿಷ್ಟು ವ್ಯಾಲ್ಯೂ ಹಾಕೋಣ. ಸೊ ವ್ಯಾಲ್ಯೂ ಹೆಂಗೆ ಹಾಕ್ತೀರಾ? ಅರೇಲಿ ಈ ಥರ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೋದು ನಾನು ಈ ಥರ. ಓಕೆ, ಈ ಅರೇಲಿ ವ್ಯಾಲ್ಯೂಸ್ ಇನ್ನೊಂದೇನು ಅಂದರೆ, ಈ ಜಾವಾಸ್ಕ್ರಿಪ್ಟ್ ಏನು ಡೈನಾಮಿಕ್ಲಿ ಟೈಪೆಡ್ ಲ್ಯಾಂಗ್ವೇಜ್ ಅಂದರೆ ಇಲ್ಲಿ ಮೇಯ್ನಾಗಿ ನಾನು ಈ ಥರ ಡೇಟಾ ಟೈಪ್ಸ್ಗಳನ್ನ ಈ ಅರೆಗೆ ಈ ಡೇಟಾ ಟೈಪ್ನೇ ಕೊಡ್ತಾ ಇದ್ದೀನಿ ಅಂತ ಹೇಳೋದು ಬೇಕಾಗಿಲ್ಲ. ಅದೇ ಕನ್ವರ್ಟ್ ಮಾಡ್ಕೊಂಡಿದ್ದೆ ರನ್ ಟೈಮಲ್ಲಿ. ಇದನ್ನು ಡೈನಾಮಿಕ್ಲಿ ಟೈಪೆಡ್ ಲ್ಯಾಂಗ್ವೇಜಸ್ ಅಂತಾರೆ. ಸೊ ಏನು ಮಾಡ್ತೀನಿ, ಅರೇಸ್ ಬಿಟ್ಟಾಕ ತೆಗ್ದು ಸೊ ಫ್ರೂಟ್ಸ್ ಅಂತ ಕ್ರಿಯೇಟ್ ಮಾಡೋಣ. ಫ್ರೂಟ್ಸ್. ಓಕೆ, ಸೊ ಒಂದು ಫ್ರೂಟ್ಸ್ ಏನಾಯ್ತವ ಇದಕ್ಕೆ? ಹಾಂ, ಸೊ ನಾನೇನು ಮಾಡ್ತೀನಿ, ಮ್ಯಾಂಗೋ. ಅಯ್ಯೋ ದೇವ್ರೆ, ಸ್ಪೆಲ್ಲಿಂಗೇ ಬರಲ್ಲ ನನಗೆ. ಆರೆಂಜ್. ಬನಾನಾ. ಸೊ ಈ ಥರ ನಾನು ಬನಾನಾ. ಓಕೆ, ಇದನ್ನು ನಾನು ವೇರಿಯಬಲ್ಸ್ನ ಎಲಿಮೆಂಟ್ಸ್ನ ಕ್ರಿಯೇಟ್ ಮಾಡಿದೆ. ಇವನ್ನ ಎಲಿಮೆಂಟ್ಸ್ ಅಂತಾರೆ. ಸೊ ಅರೇ ಆಫ್ ಎಲಿಮೆಂಟ್ಸ್ ಏನು ಬರೀ ಸ್ಟ್ರಿಂಗೇ ಆಗಬೇಕು ಅಂತೇನಿಲ್ಲ. ಐ ಕ್ಯಾನ್ ಆ್ಯಡ್ ಮೆನಿ ಮೋರ್ ಡೇಟಾ ಟೈಪ್. 12 ಇದೆ. ಐ ಕ್ಯಾನ್ ಕ್ರಿಯೇಟ್ ಬುಲಿಯನ್ ಅಂತೂ ಆಗ್ಬೋದು. ನಾನು ಯಾವುದೇ ವ್ಯಾಲ್ಯೂಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಫಾರ್ ನಾವು ಫ್ರೂಟ್ಸ್ ಅಂತ ಇದೆ, ನಾನು ಅದು ನೇಮ್ ತಕ್ಕನಾಗೆ ಅದನ್ನು ಕೊಡೋಣ. ಸೊ ಇವಾಗ ಅರೇ ಏನೋ ಕ್ರಿಯೇಟ್ ಮಾಡಿಬಿಟ್ಟೆ, ಬಟ್ ವ್ಯಾಲ್ಯೂ ಆಕ್ಸೆಸ್ ಹೆಂಗೆ ಮಾಡ್ತೀನಿ ನಾನು? ಸೊ ವ್ಯಾಲ್ಯೂ ಆಕ್ಸೆಸ್ ಮಾಡೋಕ್ಕಿಂತ ಮುಂಚೆ ಅರೇನ ಇದನ್ನು ಪ್ರಿಂಟ್ ಮಾಡಿಬಿಡ್ತೀನಿ ನಾನು. ಕನ್ಸೋಲ್ ಲಾಗ್ ಫ್ರೂಟ್ಸ್. ಸೊ ಇದನ್ನು ನಾನು ಇಲ್ಲಿಗೆ ತೊಗೊಂಡೋದ್ರೆ ಇಲ್ಲಿ ತೊಗೊಂಡೋಗಿ ಇನ್ಸ್ಪೆಕ್ಟ್ ಮಾಡ್ತೀನಿ. ಇನ್ಸ್ಪೆಕ್ಟಲ್ಲಿ ಕನ್ಸೋಲಿಗೆ ಹೋಗ್ತೇನೆ. ಸೊ ಯು ಕ್ಯಾನ್ ಸಿ ಐ ಆಮ್ ಗೆಟಿಂಗ್ ಅರೇಸ್. ಓಕೆ, ಅರೇಸ್ ಇದೆ. ಇಲ್ಲಿ ಅರೇಲಿ ಏನಿದೆ ಅಂದರೆ ಮ್ಯಾಂಗೋ ಇದೆ, ಆರೆಂಜ್ ಇದೆ ಆ್ಯಂಡ್ ಬನಾನಾ ಇದೆ. ಪ್ರತಿಯೊಂದು ಅರೇಲು ನಾನು ಲೆಂತನ್ನು ನೋಡ್ಬೋದು. ಲೆಂತ್ ಈಸ್ ನಥಿಂಗ್ ಬಟ್ ಒಂದು ಅರೇಲಿ ಅರೇ ಅಂದರೆ ಒಂದು ಲಿಸ್ಟಿನ ಎಲಿಮೆಂಟ್ ಎಷ್ಟಿದ್ದಾವೆ. ನಾರ್ಮಲಾಗಿ ಕೌಂಟ್ ಇಟ್ಕೋಬೇಕು ನಾವು, ಒಂದು ಲಿಸ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ. ಆ ಕೌಂಟನ್ನು ಈ ಲೆಂತನ್ನು ವೇರಿಯಬಲಲ್ಲಿ ಹೋಲ್ಡ್ ಮಾಡ್ತಾರೆ. ಅಂದರೆ ಅರೇಸ್ ಏನಿದೆ ಆ ಇನ್ಬಿಲ್ಟಲ್ಲಿ ಅರೇಸಲ್ಲಿ ಲೆಂತ್ ಅಂತ ಇರುತ್ತೆ, ಅದು ಹೋಲ್ಡ್ ಮಾಡುತ್ತೆ. ಓಕೆ, ಸೊ ಇದು ಅರೇ ಲೆಂತ್ ಕೊಡುತ್ತೆ. ಇದನ್ನು ಪ್ರಿಂಟ್ ಮಾಡೋಣ. ಸೊ ಲೆಂತ್ ಏನಿದೆ 3. ಬಟ್ ಅರೇ ಲೆಂತ್ ಏನೋ ಸಿಕ್ತು. ಬಟ್ ನಾನಿವಾಗ ಆರೆಂಜನ್ನ ಆ್ಯಕ್ಸೆಸ್ ಮಾಡಬೇಕು. ಹೆಂಗೆ ಆ್ಯಕ್ಸೆಸ್ ಮಾಡ್ತೀನಿ? ಆ್ಯಕ್ಸೆಸ್ ಮಾಡೋದು ವೆರಿ ಸಿಂಪಲ್. ಈ ಥರ ಸ್ಕ್ವೇರ್ ಬ್ರಾಕೆಟ್ ಹಾಕ್ಕೊಂಡು ಈ ಆರೆಂಜಿನ ಇಂಡೆಕ್ಸ್ ಕೊಡಬೇಕು. ಫಸ್ಟ್ ಇಂಡೆಕ್ಸ್ ಅಂದರೆ ಏನು ಅಂತ ಹೇಳಿ 1 ಅಂತ ಹೆಂಗೆ. ಸೊ ನಾರ್ಮಲಾಗಿ ಇಲ್ಲಿ ಎಲಿಮೆಂಟ್ ಇದೆ, 1 ಇದೆ, 2 ಇದೆ, 3 ಇದೆ. ಇಲ್ಲಿರೋದು 3 ಎಲಿಮೆಂಟ್ಸ್. ಸೊ ಇಂಡೆಕ್ಸ್ ಅಂದರೆ ದ ಪೊಸಿಷನ್, ಯಾವ ಪೊಸಿಷನಲ್ಲಿದೆ ಅಂತ. ಮೀನ್ಸ್ ಇದನ್ನು 0 ಅಂತಾರೆ ಮೇಯ್ನು. ಇದನ್ನು ತಿಳ್ಕೊಳ್ಳಿ, ಪ್ರೋಗ್ರಾಮಿಂಗಲ್ಲಿ ಅಥವಾ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಇದು ಮೇನ್ ಕಾನ್ಸೆಪ್ಟು.
ಈ ಇಂಡೆಕ್ಸ್ ಅಂದರೆ ದ ಪೊಸಿಷನ್ ಆಫ್ ದ ಅರೇ, ಸೊ ಎಲಿಮೆಂಟ್ ಇನ್ ದ ಅರೇ. ಈ ಅರೇಲಿ ಯಾವ ಪೊಸಿಷನಲ್ಲಿದೆ. ಇನ್ನೊಂದು ಇಂಡೆಕ್ಸ್ ಯಾವತ್ತು 0 ಸ್ಟಾರ್ಟ್ ಆಗುತ್ತೆ. ಇದು ಯಾವುದೇ ಪ್ರೋಗ್ರಾಮಿಂಗಲ್ಲಾದರೂ ಅದೇ 0 ಸ್ಟಾರ್ಟ್ ಆಗುತ್ತೆ, ಯಾವುದು ಫಸ್ಟ್ ಇಂಡೆಕ್ಸಿಂದ ಸ್ಟಾರ್ಟ್ ಆಗಲ್ಲ. ಓಕೆ, ಇದು 1 ಇದೆ. ನನ್ನ ಹತ್ರ ಇದು ಆರೆಂಜಿಗೆ ಹೋದರೆ 1 ಸಿಗುತ್ತೆ. ನಾನು ಬನಾನಾ ಹೋಗ್ಬೇಕು ಅಂದರೆ 2. ಸೊ ಇದನ್ನ ಇಂಡೆಕ್ಸ್ ಅಂತಾರೆ. ಯು ಕ್ಯಾನ್ ಸೇ ದ ಪೊಸಿಷನ್ ಆಫ್ ದ ಎಲಿಮೆಂಟ್. ಸೊ ಈ ಪೊಸಿಷನನ್ನು ನಾನು ಇಲ್ಲಿ ಕೊಟ್ಟರೆ ಈ ಪೊಸಿಷನ್ನೆಲ್ಲ ಇರೋ ಎಲಿಮೆಂಟು ನನಗೆ ಪ್ರಿಂಟ್ ಆಗುತ್ತೆ. ಸೊ ನಾನು ಪ್ರಿಂಟ್ ಮಾಡೋದು ಆರೆಂಜ್ ಸೆಂಟ್ರಲ್ಲಿ ಯಾಕೆ ಅವಾಗ ಗ್ಯಾಪ್ ಬಂತು, ಓಕೆ ಇಲ್ಲೇ ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಈ ಥರ ನಾನು ಮ್ಯಾಂಗೋ ಮಾಡಬೇಕು ಅಂದರೆ 0 ಹಾಕ್ತೀನಿ, 0 ಬಂತು. ಮ್ಯಾಂಗೋ 0 ಬಂತ. ದೆನ್ ಅದೇ ಥರ ಬನಾನಾ ಅದರ ಇಂಡೆಕ್ಸ್ ಏನು 2, ಸೆಕೆಂಡ್ ಇಂಡೆಕ್ಸಲ್ಲಿದೆ, ಸೆಕೆಂಡ್ ಇಂಡೆಕ್ಸ್. ಸೊ ಇವಾಗ ಆ್ಯಕ್ಸಿಸನ್ನು ಮಾಡಿದೆ. ಇವಾಗ ಏನು ಮಾಡ್ತೀನಿ, ನನಗೆ ಒಂದು ನಿಮಿಷ ಅದನ್ನು ತಗೊಳ್ತೀನಿ. ಇಲ್ಲೇನೋ ಪ್ರೋಗ್ರಾಮ್ ಬರೆದ್ಬಿಟ್ಟಿದ್ದೀನಿ, ಒಂದು 10 ಲೈನ್ ಪ್ರೋಗ್ರಾಮ್ ಬರ್ತಿದ್ದೀನಿ. ಎಲ್ಲೋ ನಾರ್ಮಲ್ ಸಿಚುವೇಶನ್ಸ್ ಹೇಳ್ತಾ ಇರೋದು 10 ಲೈನ್ ಪ್ರೋಗ್ರಾಮ್ ಬರ್ತಿದ್ದೀನಿ. ನೆಕ್ಸ್ಟು ಎಲ್ಲೋ ನನಗೆ ಈ ಫ್ರೂಟ್ಸಲ್ಲಿ ಇನ್ನೊಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕಪ್ಪ. ಅದನ್ನ ಹೆಂಗೆ ವ್ಯಾಲ್ಯೂ ಆ್ಯಡ್ ಮಾಡೋದು? ಫ್ರೂಟ್ಸ್ನ ಇನ್ನೊಂದು ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂದರೆ ಸಿಂಪಲ್ಲು fruit.push ಅಂತ ಒಂದು ಮೆಥಡ್ ಇದೆ. ಇದೇನು ಮಾಡುತ್ತೆ ಅಂದರೆ ಈ ಅರೇಲಿ ಲಾಸ್ಟಿಗೆ ಆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಅಂದರೆ 3 ಎಲಿಮೆಂಟ್ ಇದೆ, ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡುತ್ತೆ. ಸೊ ಇನ್ನೊಂದು ಎಲಿಮೆಂಟ್ ಏನು, ಒಂದು ಆ್ಯಪಲ್ ಅಂತ ಗ್ರೇಡ್ ಮಾಡೋಣ, ಆ್ಯಪಲ್ ಅಂತ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಕನ್ಸೋಲ್ ಮಾಡಿದರೆ, ಸೊ ನಾನು ರಿಫ್ರೆಶ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ಆ್ಯಪಲ್ ಆ್ಯಡ್ ಆಗಿದೆ. ಓಕೆ, ಅದು ಲಾಸ್ಟಲ್ಲಿ ಆ್ಯಡ್ ಆಗುತ್ತೆ, ಇಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಸೊ ಬರೀ ಇದೊಂದೇ ಮೆಥಡ್ ಇರೋದು. ಇನ್ನೊಂದು ಮೆಥಡ್ ಇದೆ, ವಿ ಕ್ಯಾನ್ ಆ್ಯಡ್ ಇನ್ನೊಂದು ಮೆಥಡು ಫ್ರೂಟ್ ಡಾಟ್. ಸೊ 1 2 3 ಇದೆ, ಇಲ್ಲೇ ಅದು 4th ಪೊಸಿಷನ್ನು. ಅಂದರೆ 4th ಪೊಸಿಷನ್ ಅಲ್ಲ, ಅಂದರೆ 0 1 2 ಇದು 3, ಇಲ್ಲಿ 4th ಪೊಸಿಷನ್. 4th ಪೊಸಿಷನಲ್ಲಿ ನಾನು ನ್ಯೂ ಎಲಿಮೆಂಟ್ ಆ್ಯಡ್ ಬರ್ತೀನಿ. ನ್ಯೂ ಎಲಿಮೆಂಟು ಚಿಕ್ಕು ಅಂತ ಒಂದು ಎಲಿಮೆಂಟ್ ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ ನೋಡಿ, 4th ಪೊಸಿಷನಲ್ಲಿ ಆ್ಯಡ್ ಮಾಡ್ಬೋದು. ಇಫ್ ನಿಮಗೆ ಇಂಡೆಕ್ಸ್ ಗೊತ್ತಿದ್ದರೆ, ಪ್ರೋಗ್ರಾಮಲ್ಲಿ ಕೆಲವೊಂದು ಡೈನಮಿಕ್ ಅರೇ ಇರುತ್ತೆ, ಎಲ್ಲೋ ಆಗಿಬಿಟ್ಟಿದ್ದೀನಿ ನನಗೆ ಇಂಡೆಕ್ಸ್ ಗೊತ್ತಿಲ್ಲ ಅಂದಾಗ ಯು ಕ್ಯಾನ್ ಯೂಸ್ ಅ ಪುಷ್ ಮೆಥಡ್. ಅದು ಇಂಡೆಕ್ಸ್ನ ಫೈಂಡ್ ಮಾಡಿ, ಲಾಸ್ಟ್ ಇಂಡೆಕ್ಸ್ನ ಫೈಂಡ್ ಮಾಡಿ ಅಲ್ಲಿ ಅಪೆಂಡ್ ಮಾಡುತ್ತೆ. ಗೊತ್ತಿದ್ದರೆ ಯು ಕ್ಯಾನ್ ಡೈರೆಕ್ಟ್ಲಿ ಆ್ಯಡ್ ಲೈಕ್ ದಿಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಯು ಕ್ಯಾನ್ ಅಪ್ಡೇಟ್. ಇಲ್ಲೇನೋ ಮ್ಯಾಂಗೋ ಇದೆ, ಅದನ್ನ ಅಪ್ಡೇಟ್ ಮಾಡಬೇಕು. ಅವಾಗ ಹೆಂಗೆ ಅಪ್ಡೇಟ್ ಮಾಡ್ತೀರಾ? ಫ್ರೂಟ್ಸ್ ಆಫ್ 0 ಈಸ್ ಈಕ್ವಲ್ ಟು ಮ್ಯಾಂಗೋ ತೆಗೆದು ಆ್ಯಪಲ್ ಮಾಡ್ತೀನಿ ನಾನು. ಯು ಕ್ಯಾನ್ ಸಿ ಅಪ್ಡೇಟ್ ಆಯಿತು. ಈ ಥರ ಅಪ್ಡೇಟ್ ಮಾಡ್ಬೋದು. ನಾನು ಈವನ್ ಅಪ್ಡೇಟು ಮಾಡ್ಬೋದು, ಆ್ಯಡು ಮಾಡ್ಬೋದು. ಆ್ಯಂಡ್ ವಾಟ್ ಇಫ್ ಐ ವಾಂಟ್ ಟು ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡ್ತೀನಿ, ಯಾವುದಾದ್ರು ಒಂದು ಎಲಿಮೆಂಟ್ ತೆಗಿಬೇಕು. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ಎಲಿಮೆಂಟ್ ಏನಿದೆ ಅದನ್ನು ತೆಗಿಗೆ ಮೆಥಡ್ಸ್ ಇದೆ, ಆರೇ ಮೆಥಡ್ಸ್ ಇದೆ, ತುಂಬ ಆರೇ ಮೆಥಡ್ಸ್ ಇದ್ದಾವೆ. ಸಾರ್ಟ್ ಇದೆ, ಫಿಲ್ಟರ್ ಇದೆ, ಆ್ಯಂಡ್ ರೆಡ್ಯೂಸ್ ಇದೆ, ಮ್ಯಾಪ್ ಇದೆ, ಫಾರ್ ಈಚ್ ಇದೆ, ತುಂಬ ಇದೆ. ಓಕೆ, ಸೊ ಅದನ್ನೆಲ್ಲ ಬಿಡಿ, ಅದನ್ನು ನಾವು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಅರೇಸಿಗೆ ಅಂತಲೇ. ಆ್ಯಂಡ್ ಆಬ್ಜೆಕ್ಟ್ಸ್ ಮೆಥಡ್ಸ್ ಅಂತಲೂ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇವಾಗ ಬೇಸಿಕ್ನ ತಿಳ್ಕೊಬಿಡಿ. ಫ್ರೂಟ್ ಡಾಟ್ ಪಾಪ್, ಈ ಪಾಪ್ ಅನ್ನೋದು ಏನು ಮಾಡುತ್ತೆ ಅಂದರೆ ಈ ಲಾಸ್ಟ್ ಎಲಿಮೆಂಟ್ನ ತೆಗೆದಾಕುತ್ತೆ. ಸೊ ಯು ಕ್ಯಾನ್ ಸಿ ನೋಡಿ, ಲಾಸ್ಟ್ ಎಲಿಮೆಂಟ್ ಏನಿತ್ತು ಇಲ್ಲಿ ಆ್ಯಪಲ್ ಆ್ಯಡ್ ಆಗಿರೋದು ಲಾಸ್ಟ್ ಎಲಿಮೆಂಟು. ಇಲ್ಲಿ ಬನಾನಾ ಅಂತ ಇದು ಆ್ಯಪಲ್ ಆ್ಯಡ್ ಮಾಡಿರೋದು ತೆಗೆದು ಯು ಕ್ಯಾನ್ ಸಿ ಬನಾನಾ ಅಂತ ಏನಿತ್ತಲ್ಲ ಅದು ಡಿಲೀಟ್ ಆಯಿತು. ಈ ಥರ ರಿಮೂವ್ ಮಾಡ್ಬೋದು ಯಾವುದೇ ಒಂದು ಎಲಿಮೆಂಟ್ನ. ಆರ್ ಇದೊಂದು ಟ್ರಿಕ್ಕಿ ಕ್ವಶನ್ನು ಇಂಟರ್ವ್ಯೂವಲ್ಲಿ ನಾರ್ಮಲಾಗಿ ಕೇಳ್ತಾರೆ. ಏನಂದರೆ, ಓಕೆ, ನಾನೇನಪ್ಪ ಈ ಥರ ಒಂದು ಅರೇ ಇದೆಯಪ್ಪ ಫ್ರೂಟ್ಸಾ, ನಾನೇನು ಮಾಡ್ತೀನಿ, ಇದ್ರದ್ದು ಲೆಂತ್ ಎಷ್ಟಿದೆ 1 0 1 2 ಅಂದರೆ 3 ಲೆಂತು 3 ಇದೆ, 2 ಮಾತ್ರ ಇಂಡೆಕ್ಸ್ ಇರೋದು. ನಾನೇನು ಮಾಡ್ತೀನಿ, ರ್ಯಾಂಡಮ್ಲಿ ಯಾವುದೋ 10 ಇಂಡೆಕ್ಸ್ ಹಾಕ್ತೀನಿ. ಇಂಡೆಕ್ಸ್ ಹಾಕಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ, ಆ್ಯಪಲ್ಲೇ ಆ್ಯಡ್ ಮಾಡ್ಬಿಡೋಣ. ಸೊ ಎರಡು ಥ್ರೋ ಮಾಡುತ್ತಾ ಅಥವಾ ನ್ಯೂ ವ್ಯಾಲ್ಯೂ ಆ್ಯಡ್ ಮಾಡುತ್ತಾ? ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ. ಸೊ ಗೆಸ್ ಮಾಡಿ. ಓಕೆ, ಇವಾಗ ಏನಾಗುತ್ತೆ ಅಂದರೆ ನ್ಯೂ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ಬಟ್ ಈ 10th ಪೊಸಿಷನಲ್ಲಿ ಆ್ಯಪಲ್ ಆ್ಯಡ್ ಆಗುತ್ತೆ. ಬಟ್ ನೆಕ್ಸ್ಟ್ ಪೊಸಿಷನ್ ಇಲ್ಲಿರೋ ಈ ಎಂಟಿ ಪೊಸಿಷನ್ ಏನಾಗುತ್ತೆ, ಅಲ್ಲಿ ಎಂಟಿ ಅಂತ ಆ ವೇರಿಯೇಬಲ್ಸ್ ಆ ಪೊಸಿಷನ್ಸ್ಗಳು ಆ್ಯಸ್ ಎಂಟಿ ಕ್ರಿಯೇಟ್ ಆಗುತ್ತೆ. ಯು ಕ್ಯಾನ್ ಸಿ ಎಂಟಿ ಇಸ್ ಇಂಟು 7 ಅಂತ ಏನು ಕೊಡ್ತಾ ಇದೆ ಇದು.
ಬನಾನನ ನೆಕ್ಸ್ಟ್ ಆ್ಯಪಲ್ ತನಕ ಏನಿದೆ ಅಷ್ಟು 7 ಎಲಿಮೆಂಟ್ಸ್ ಎಂಟಿ ಇದ್ದಾವೆ ಅಂತ. ಸೊ 10th ಪೊಸಿಷನಲ್ಲಿ ಆ್ಯಪಲ್ ಇದೆ, 0 ಪೊಸಿಷನ್ ಮ್ಯಾಂಗೋ ಇದೆ. ಯು ಕ್ಯಾನ್ ಸಿ ಲೆಂತ್ 11 ಇದೆ, ಬಟ್ ಎಷ್ಟಿದೆ ಎಲಿಮೆಂಟ್ಸ್? 1 2 3 4 ಅಷ್ಟೇ. ಈ ಥರ ಟ್ರಿಕ್ಕಿ ಕ್ವಶನ್ಸ್ನಾಗ ಹೇಳ್ತಾರೆ. ಇದು ಯಾರು ಥ್ರೋ ಮಾಡುತ್ತೆ ಅಂತ ಹೇಳಿದ್ರೆ ನೀವು ದಡ್ರು. ಜಾವಾಸ್ಕ್ರಿಪ್ಟ್ ಒಂಥರ ಉಚಿತ ಲ್ಯಾಂಗ್ವೇಜು, ಏನು ಬೇಕಾದ್ ಮಾಡುತ್ತೆ. ಹೌದಾ? ಇಷ್ಟ. ಸೊ ಇವಾಗ ನಾವೇನು ಮಾಡೋಣ, ಆಬ್ಜೆಕ್ಟ್ಸಿಗೆ ಹೋಗ್ಬಿಡೋಣ. ಆಬ್ಜೆಕ್ಟ್ಸು ಇಲ್ಲಿ ಕಮೆಂಟ್ ಮಾಡ್ತೇನೆ ಇದನ್ನ. ಆಬ್ಜೆಕ್ಟ್ಸ್ ಅಂದ್ರೇನು? ಸೊ ಆಬ್ಜೆಕ್ಟ್ಸ್, ವಾಟ್ ಈಸ್ ಆಬ್ಜೆಕ್ಟ್? ಆಬ್ಜೆಕ್ಟ್ ಅಂದರೆ ಆಬ್ಜೆಕ್ಟು ಅದೂ ಡೇಟಾ ಹೋಲ್ಡ್ ಮಾಡೋಕ್ಕೆ ಅಂತಲೇ ಯೂಸ್ ಮಾಡೋದು. ಬಟ್ ಇಟ್ಸ್ ಹೋಲ್ಡ್ಸ್ ಅ ಡೇಟಾ ಇನ್ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್. ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ ಹೆಂಗಿರುತ್ತೆ ನೋಡೋಕ್ಕೆ. ಸೊ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಐ ಡಿ ಕಾರ್ಡ್ ಇದೆ ನಿಮ್ಮ ಹತ್ರ. ಐ ಡಿ ಕಾರ್ಡಲ್ಲಿ ನೇಮ್ ಇರುತ್ತಪ್ಪ. ಓಕೆ, ನೇಮ್ ಏನಿದೆ? ಕಿಶನ್ ಅಂತ ನೇಮ್ ಇದೆ. ಏಜ್ ಏನಿದೆ ಎಂದು 19 ಅಂತ ಏಜ್ ಇದೆ ಅನ್ಕೋ. ಆಮೇಲೆ ಗ್ರ್ಯಾಜುಯೇಟೆಡ್, ಡೇಟ್ ಆಫ್ ಬರ್ತ್ ಏನಿದೆ, ಏನೋ ಡೇಟ್ ಆಫ್ ಬರ್ತ್ ಇದೆ ನಿಮ್ಮದು, 2000 3000 12 9 ಆ್ಯಂಡ್ 2003. ಅಯ್ಯೋ 22 ಆಯಿತು, ಇರಲಿ ಬಿಡ್ಕೊಳ್ಳಿ, ಸಣ್ಣ ಹುಡುಗ ಏನು. ಓಕೆ, ಈ ಥರ ಇದನ್ನು ಕೀ ಅಂತಾರೆ. ಓಕೆ, ನೇಮ್ ಒಂದು ಕೀ, ಬಟ್ ಆ ನೇಮ್ ಇರೋದು ವ್ಯಾಲ್ಯೂ ಏನಿದೆ ಅದು ವ್ಯಾಲ್ಯೂ. ಇದು ಏಜ್ ಅನ್ನೋದು ಕೀ, 19 ಒಂದು ವ್ಯಾಲ್ಯೂ, ಅದೇ ಡೇಟ್ ಆಫ್ ಬರ್ತು ಇದೊಂದು ವ್ಯಾಲ್ಯೂ. ಇದನ್ನು ಕೀ ವ್ಯಾಲ್ಯೂ ಪೇರ್ ಅಂತಾರೆ. ಈ ಥರ ಕೀ ವ್ಯಾಲ್ಯೂ ಪೇರನ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದನ್ನ ಆಬ್ಜೆಕ್ಟ್ ಅಂತಾರೆ. ಸೀರಿಯಸ್ಲಿ ಇದು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಕು ಆಬ್ಜೆಕ್ಟ್ಸ್ ಅಂತ. ಸೊ ಈ ಥರ ಎಮ್ ಟಿ ಕರ್ಲಿ ಬ್ರೇಸಸ್ ಇದ್ದರೆ ಅದನ್ನು ಆಬ್ಜೆಕ್ಟ್ಸ್ ಅಂತ. ಇದನ್ನು ಆಬ್ಜೆಕ್ಟ್ ಕ್ರಿಯೇಟ್ ಆಗಿರೋದು, ಇದೊಂದು ಎಮ್ ಟಿ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಈ ಎಮ್ ಟಿ ಆಬ್ಜೆಕ್ಟ್ ಹೆಂಗೂ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ಇದಕ್ಕೊಂಚೂರು ವ್ಯಾಲ್ಯೂ ಕೊಡೋಣ. ಸೊ ನಾರ್ಮಲ್ ಐ ಡಿ ಕಾರ್ಡಿಂದ ಎಕ್ಸಾಂಪಲ್ ತಗೋ, ಕಿಶನ್. ಸೊ ಏಜ್ ಏನಿದೆ, ಏಜು 18, ನಾನಿನ್ನು ಯಂಗು, ಡೇಟ್ ಆಫ್ ಬರ್ತು. ಸೊ ಡೇಟ್ ಆಫ್ ಬರ್ತಲ್ಲಿ ಏನಿದೆ ಅಂದರೆ ನಾನು ನ್ಯೂ ಡೇಟ್ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಡೇಟ್ ಅನ್ನೋದು ಒಂದು ಡೇಟಾ ಟೈಪು. 2000 ಎಕ್ಸಾಂಪಲ್ ಏನು ಮಾಡ್ತೀನಿ, 2012 8 3493, ಸಾರಿ 39 ಇರೋದೇ ಇಲ್ಲ, 21 ಅಂತ ಹಾಕೋಣ. ಯಾವುದೋ ರ್ಯಾಂಡಮ್ ನಂಬರು. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಕನ್ಸೋಲ್ ಮಾಡ್ತೀನಿ. ಇದೊಂದು ಆಬ್ಜೆಕ್ಟ್. ಇವಾಗ ಕೀ ಇದೆ, ವ್ಯಾಲ್ಯೂ ಇದೆ, ಕೀ ಇದೆ, ವ್ಯಾಲ್ಯೂ ಇದೆ. ಸೊ ಡೇಟ್ ಇದೊಂದು ಆಬ್ಜೆಕ್ಟು, ಅದು ನೆಕ್ಸ್ಟ್ ಹೇಳ್ತೀನಿ ಯಾವಾಗಾರ ಟೈಮ್ ಇದ್ದಾಗ. ಕನ್ಸೋಲ್ ಡಾಟ್ ಲಾಗ್ ಒ ಬಿ ಜೆ. ಸೊ ಒ ಬಿ ಜೆನ ಪ್ರಿಂಟ್ ಮಾಡಿದರೆ ಯು ಕ್ಯಾನ್ ಸಿ ಇಯರ್ ನನಗೆ ಪೂರಾ ಡೀಟೇಲಾಗಿ ಎಲ್ಲ ಸಿಕ್ತು. ಓಕೆ, ಡೇಟ್ ಆಫ್ ಬರ್ತ್ ಏನು, December 8 2021 ಡೇಟ್ ಆಫ್ ಬರ್ತ್ ನಂದು. ಆ್ಯಂಡ್ ನೇಮು ಕಿಶನ್, ಏಜ್, ಈ ಥರ ಪ್ರಿಂಟ್ ಆಗುತ್ತೆ. ಸೊ ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿದೆ. ಇದು ಆ್ಯಕ್ಸೆಸ್ ಹೆಂಗೆ ಮಾಡಲಿ? ಅರೆ ಆದರೆ ನಾನು ಈ ಥರ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟು ಮಾಡ್ಬೋದಿತ್ತು. ಬಟ್ ಇದನ್ನು ಸಿಂಪಲ್, ಇದು ಡೈರೆಕ್ಟ್ ಈ ಥರ ಕೀಯಿಂದ ನಾನು ಆ್ಯಕ್ಸೆಸ್ ಮಾಡ್ಬೋದು. ಒ ಬಿ ಜೆ ಡಾಟ್ ಡೇಟ್ ಅಥವಾ ಒ ಬಿ ಜೆ ಡಾಟ್ ಏಜ್. ಇವಾಗ ಏಜ್ ಡೈರೆಕ್ಟ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಯು ಕ್ಯಾನ್ ಸಿ 18. ಸೊ ಇದೇ ಥರ ನಾನು ಒ ಬಿ ಜೆ ಡಾಟ್ ನೇಮ್, ಡೈರೆಕ್ಟಾಗಿ ನೇಮ್ ಕೂಡ ಆ್ಯಕ್ಸೆಸ್ ಮಾಡ್ಬೋದು. ಈ ಥರ ನಾನು ಡಾಟ್ ಆಪ್ರೇಟರಿಂದ ಒಂದು ಆಬ್ಜೆಕ್ಟಿನ ವ್ಯಾಲ್ಯೂ, ಒಂದು ಪರ್ಟಿಕ್ಯುಲರ್ ಕೀನ ವ್ಯಾಲ್ಯೂ ಆ್ಯಕ್ಸೆಸ್ ಮಾಡ್ಬೋದು. ಇದೇ ಥರ ಇನ್ನೊಂದು ಮೆಥಡ್ ಇದೆ. ಇದೊಂದೇ ಮೆಥಡಲ್ಲ, ಈ ಮೆಥಡಲ್ಲೂ ಈ ಥರ ಬ್ರ್ಯಾಕೆಟ್ಸ್ನ ಹಾಕಿ ಇಲ್ಲಿ ಇದರಲ್ಲೂ ನಾನು ವ್ಯಾಲ್ಯೂನ ಆ್ಯಕ್ಸೆಸ್ ಮಾಡ್ಬೋದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಏನಂದರೆ, ಇದರಲ್ಲಿ ಈ ಥರ ಡಬಲ್ ಕೋಟ್ಸಲ್ಲಿ ಕೀನ ಕೊಡಬೇಕು. ಏಜ್ ಇದೆ, ಡಿ ಒ ಬಿ ಇದೆ. ಓಕೆ, ಇದು ಆ್ಯಕ್ಸೆಸ್ ಮಾಡ್ಬೋದು. ಇದರಲ್ಲಿ ಈಸಿಯಾಗಿ ನಾನು ಆ್ಯಕ್ಸೆಸ್ ಮಾಡ್ಬೋದು. 18 ಇದೆ ಆ್ಯಂಡ್ ಡೇಟ್ ಬಂತು. ಸೊ ಇದೆಲ್ಲ ಆಯಿತು. ಇದರಲ್ಲೂ ಅದೇ ಥರ ಅಂದ್ಕೊಳ್ಳಿ. ಇವಾಗ ನಾನು ಸಪ್ರೇಟಾಗಿ ಒಂದು 10 ಲೈನ್ ಏನೋ ಬರೆದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಎಲ್ಲೋ ಏನೋ ಆ್ಯಡ್ ಮಾಡಬೇಕಪ್ಪ, ಇದರಲ್ಲಿ ಇನ್ನೊಂದು ಕೀ ಎಕ್ಸ್ಟ್ರಾ ಕೀ ಆ್ಯಡ್ ಮಾಡಬೇಕು. ಅವಾಗ ಹಿಂಗೆ ಆ್ಯಡ್ ಮಾಡ್ತೀರಾ, ಸಿಂಪಲ್ ಒ ಬಿ ಜೆ ಡಾಟ್ ಒಂದು ಎಕ್ಸ್ಟ್ರಾ ಕೀ ಏನು ಆ್ಯಡ್ ಮಾಡ, ಈಸ್ ಗ್ರ್ಯಾಜುಯೇಟೆಡ್. ಓಕೆ, ಇದನ್ನು ಟ್ರೂ ಆರ್ ಫಾಲ್ಸ್ ಹಾಕ್ತೀನಿ. ಟ್ರೂ, ನಾನೊಬ್ಬ ಗ್ರ್ಯಾಜುಯೇಟ್ ಆಗಿದ್ದೀನಿ. ಓಕೆ, ಒ ಬಿ ಜೆ ಟ್ರೂ ಆರ್ ಫಾಲ್ಸ್. ಸೊ ಇದನ್ನು ನಾನು ಇವಾಗ ಕನ್ಸೋಲ್ ಮಾಡಿದರೆ ಯು ಕ್ಯಾನ್ ಸಿ ಈ ಗ್ರ್ಯಾಜುಯೇಟೆಡ್ ಅನ್ನೋ ಕೀ ಆ್ಯಡ್ ಆಗಿರುತ್ತೆ ವಿತ್ ಡೇಟಾ ಟ್ರೂ. ಆನ್ ಎ ಬೋರ್ಡ್ ಅಲ್ಲ. ಸೊ ಯು ಕ್ಯಾನ್ ಸಿ ಇಯರ್ ಈಸ್ ಗ್ರ್ಯಾಜುಯೇಟೆಡ್ ಟ್ರೂ ಆ್ಯಡ್ ಆಗಿದೆ. ಓಕೆ,
ಸೊ ಸಿಮಿಲರ್ ವೇ ಆ್ಯಂಡ್ ಇದನ್ನು ಯೂಸ್ ಮಾಡ್ಬೋದು, ಆರ್ ಐ ಕ್ಯಾನ್ ಯೂಸ್ ದಿಸ್ ಇಸ್ ಹ್ಯಾವ್ ಲ್ಯಾಪ್ಟಾಪ್. ಇನ್ನೊಂದು ವ್ಯಾಲ್ಯೂ ಕ್ರಿಯೇಟ್ ಮಾಡೋಣ, ಇಸ್ ಹ್ಯಾವ್ ಲ್ಯಾಪ್ಟಾಪ್. ಸೊ ಐ ಥಿಂಕ್ ಐ ಹ್ಯಾವ್ ಲ್ಯಾಪ್ಟಾಪ್. ಇಲ್ಲಾಂದರೆ ವೀಡಿಯೋ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸಿ ನನಗೆ ಸಪ್ರೇಟು ಇನ್ನೊಂದು ವೇರಿಯಬಲ್ ಬಂತು, ವೇರಿಯಬಲ್ ಅಲ್ಲ, ಕೀ ಬಂತು. ಈ ಥರನೂ ನಾನು ವ್ಯಾಲ್ಯೂ ಅಸೈನ್ ಮಾಡ್ಬೋದು, ಈ ಥರನೂ ವ್ಯಾಲ್ಯೂ ಅಸೈನ್ ಮಾಡ್ಬೋದು ವಿತ್ ಅ ನ್ಯೂ ಕೀ. ಆರ್ ಐ ಕ್ಯಾನ್ ಯೂಸ್ ದಿಸ್ ಸೇಮ್ ಮೆಥಡ್ ಟು ಅಪ್ಡೇಟ್ ಅ ವ್ಯಾಲ್ಯೂ. ಇಲ್ಲಿದೆಯಲ್ಲ, ಈ ನೇಮ್ನ ಅಪ್ಡೇಟ್ ಮಾಡುವಾಗ ನಾನು ಏನು ಮಾಡ್ತೀನಿ ಅಂದರೆ, ನೇಮ್ನ ಅಪ್ಡೇಟ್ ಮಾಡಿ ಕಿಶನ್ ಕುಮಾರ್ ಅಂತ ಮಾಡ್ತೀನಿ. ಸೊ ರಿಫ್ರೆಶ್, ಸಿ ಅಪ್ಡೇಟೆಡ್ ನೇಮ್ ಇದೆ, ಕಿಶನ್ ಕುಮಾರ್ ಅಂತ ಬಂದಿದೆ. ಸೊ ಈ ಮೆಥಡ್ ಯೂಸ್ ಮಾಡ್ಕೊಂಡು ನಾನು ಅಪ್ಡೇಟು ಮಾಡ್ಬೋದು, ಆರ್ ಇದನ್ನಾರು ಯೂಸ್ ಮಾಡು, ಇಲ್ಲ ಡಾಟ್ ನೇಮ್ ಆರು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಬರೋದು ನೆಕ್ಸ್ಟ್ ಕ್ವಶನ್ನು. ಇದೆಲ್ಲ ಆಯಿತು, ಡಿಲೀಟ್ ಹೆಂಗೆ ಮಾಡೋಣ ಇವಾಗ? ಈ ಕೀ ಇದಪ್ಪ, ಇವಾಗ ನೇಮ್ ನಾನು ತೆಗೆದೇ ಹಾಕ್ಬೇಕು, ಅದರಿಂದ ಹೆಂಗೆ ಮಾಡ್ತೀರಾ? ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಎಕ್ಸಾಂಪಲ್ ಕೊಡೋಣ. ಇವಾಗ ಡಿಲೀಟ್ ಮಾಡಬೇಕು ಅಂದರೆ OBG ಡಾಟ್, ಇವಾಗ ಏಜ್ನ ತೆಗಿಬೇಕಪ್ಪ, ಏಜ್ನ ತೆಗಿಬೇಕು. OBG ಡಾಟ್ ಏಜ್ ಇಸ್ಕೊಲ್ಟು ನಲ್ ಅಂತ ಕೊಡ್ತೀರಾ? ನೋ. ಇಲ್ಲಿಂದ ಇದಕ್ಕೆ ಏನಾಗುತ್ತೆ, ಬರೀ ಏಜಿಗೆ ನಲ್ ವ್ಯಾಲ್ಯೂ ಅಸೈನ್ ಆಗುತ್ತೆ ಹೊರತು ನಲ್ ಏಜ್ ರಿಮೂವ್ ಆಗಲ್ಲ. ಇಲ್ಲಿಂದ ನಲ್ ವ್ಯಾಲ್ಯೂ ಅಸೈನ್ ಆಗಿದೆ. ಓಕೆ, ಪ್ರಿವಿಯಸ್ಲಿ ಹೇಳಿದ್ದೆ ಅನ್ಡಿಫೈನ್ಡ್ ಅಂದರೆ ಅಲ್ಲೇನು ಇಲ್ಲವೇ ಇಲ್ಲ ಅಂತ, ಬಟ್ ಆ ಥರ ನೀವು ಮಾಡೋಕ್ಕೆ ಬರಲ್ಲ. ಇವಾಗ ಅನ್ಡಿಫೈನ್ಡ್ ಅಂತ ಹಾಕಿದರೆ ಏಜಿಗೆ ಅನ್ಡಿಫೈನ್ಡ್ ಅಂತ ಆ್ಯಸ್ ಅ ವ್ಯಾಲ್ಯೂ ಅಸೈನ್ ಆಗುತ್ತೆ. ಏಜಿಗೆ ಅನ್ಡಿಫೈನ್ಡ್ ಅಂತ ವ್ಯಾಲ್ಯೂ ಅಸೈನ್ ಆಗಿದೆ. ಬಟ್ ಹೆಂಗಪ್ಪ ಇದರಲ್ಲಿ ರಿಮೂವ್ ಮಾಡೋದು? ಸಿಂಪಲ್. ಜಾವಾಸ್ಕ್ರಿಪ್ಟಲ್ಲಿ ಡಿಲೀಟ್ ಅಂತ ಒಂದು ಕೀವರ್ಡ್ ಇದೆ. ಓಕೆ, ಈ ಡಿಲೀಟ್ ಕೀವರ್ಡ್ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಆಬ್ಜೆಕ್ಟು ಅಥವಾ ಕ್ಲಾಸ್ ಇನ್ಸ್ಟೆನ್ಸ್ ಇರುತ್ತಲ್ಲ, ಅದನ್ನ ಪ್ರಾಪರ್ಟೀಸ್ ಆ್ಯಂಡ್ ಮೆಥಡ್ಸ್ನ ನಾವು ರಿಮೂವ್ ಮಾಡ್ಬೋದು. ಸೊ ಡಿಲೀಟ್ OBJ ಡಾಟ್ ಏಜ್, ಇದರಿಂದ ಏನು ಮಾಡ್ಬೋದು, ನಾನು ಡಿಲೀಟ್ ಮಾಡ್ಬೋದು. ಈ ಎಂಟೈರ್ ಕೀ ಡಿಲೀಟ್ ಆಗಿದೆ. ಯು ಕ್ಯಾನ್ ಸಿ ಏಜ್ ಕಾಣ್ತಾನೆ ಇಲ್ಲ ಇಲ್ಲಿ ನನಗೆ. ಈ ಥರ ನಾನು ಒಂದು ಆಬ್ಜೆಕ್ಟಿಂದ ಕೀಸ್ನ ಡಿಲೀಟ್ ಮಾಡ್ಬೋದು. ಐ ಥಿಂಕ್ ಇಷ್ಟು ಸಾಕು. ಇನ್ನೊಂದಿದೆ. ಈ ಆಬ್ಜೆಕ್ಟಲ್ಲಿ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ. ಇನ್ನೊಂದು ನಾನು ಏನು ಈ ಬರೀ ಇದೊಂದೇ ವ್ಯಾಲ್ಯೂ ಇಡಬೇಕು ಅಂತ. ನೀನು ನೋಡಿದ್ರಲ್ಲ, ಈಸ್ ಲ್ಯಾಪ್ಟಾಪ್ ಟ್ರೂ ಇಟ್ಕೊಂಡಿದ್ದೀನಿ, ಬೂಲಿಯನ್ ವ್ಯಾಲ್ಯೂ. ಇಲ್ಲಿ ಡೇಟ್ ಟೈಪ್ ಇದೆ, ಇಲ್ಲಿ ನಂಬರ್ ಟೈಪ್ ಇದೆ, ಇಲ್ಲಿ ಸ್ಟ್ರಿಂಗ್ ಟೈಪ್ ಇದೆ. ಯು ಕ್ಯಾನ್ ಆಡ್ ಎನಿ ಟೈಪ್ ಇನ್ ಆಬ್ಜೆಕ್ಟ್ ಒಂದೇ ಅಲ್ಲ, ಯು ಕ್ಯಾನ್ ಆಡ್ ಎನಿ ಟೈಪ್ ಇನ್ ಅರೇ ಆಲ್ಸೋ. ಜಾವಾಸ್ಕ್ರಿಪ್ಟ್ ಅಂತ ಹುಚ್ಚದ ಲ್ಯಾಂಗ್ವೇಜ್, ಯಾವ ರೆಸ್ಟ್ರಿಕ್ಷನ್ಸು ಕೊಡಲ್ಲ ನಿಮಗೆ. ಐ ಕ್ಯಾನ್ ಸಿ ಇವಾಗ ನೇಮ್ ಏನು ಮಾಡ್ತೀನಿ, ಒಂದು ಗೆಟ್ ನೇಮ್ ಅಂತ ಕ್ರಿಯೇಟ್ ಮಾಡ್ತೀನಿ. ಇವಾಗ ಫಂಕ್ಷನ್ಸ್ ಬರಲ್ಲ ಅಂದರೂ ಓಕೆ, ಫಾರ್ ನಾವು ಜಸ್ಟ್ ಎಕ್ಸಾಂಪಲ್ಸ್ ತೋರ್ಸೋಕ್ಕೋಸ್ಕರ ನಾನು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲೇನು ಮಾಡ್ತೀನಿ ಅಂದರೆ, ಓಕೆ, ಇದೊಂದು ಫಂಕ್ಷನ್ನ ಆ್ಯಸ್ ಅ ವ್ಯಾಲ್ಯೂ ಕೊಟ್ಟೆ. ಸಿ ಇನ್ನು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಒಂದು ಫಂಕ್ಷನ್ನ ಆ್ಯಸ್ ಅ ವ್ಯಾಲ್ಯೂ ಎಲ್ಲೂ ಕೊಡೋಕ್ಕೆ ಬರಲ್ಲ. ಫಂಕ್ಷನ್ ಸಪ್ರೇಟ್ ಆಗಲೇ ಕ್ರಿಯೇಟ್ ಆಗಬೇಕು. ಬಟ್ ಜಾವಾಸ್ಕ್ರಿಪ್ಟ್, ನೋ, ಹಿ ಈಸ್ ದ ಬಾಸ್, ಹಿ ಕ್ಯಾನ್ ಡೂ ಎನಿಥಿಂಗ್. ಸೊ ಡಾಟ್ ಗೆಟ್ ನೇಮ್, ಐ ಕ್ಯಾನ್ ಯೂಸ್ ದಿಸ್ ವ್ಯಾಲ್ಯೂ ಡೈರೆಕ್ಟ್ಲಿ. ಈ ಫಂಕ್ಷನಲ್ಲಿ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ನಾನು. ಈ ಥರ ನೋಡಿ, ಕಿಶನ್ ಕುಮಾರ್ ಅಂತ ಬಂತು. ಈ ಫಂಕ್ಷನ್ನು ಡೆಫಿನೇಷನ್ ಎಲ್ಲ ಗೊತ್ತಾಗಿಲ್ಲ ಅಂದರೆ ಓಕೆ, ನಾನು ನೆಕ್ಸ್ಟ್ ಟೈಮಲ್ಲಿ ಹೇಳ್ತೀನಿ ಏನು ಇದು, ಈ ದಿಸ್ ಕೀವರ್ಡ್ ಅಂದರೆ ಏನು ಅಂತಲೇ ಹೇಳ್ತೀನಿ. ಈ ದಿಸ್ ಕೀವರ್ಡ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಇವಾಗ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಇದನ್ನ ಹೇಳಬೇಕು ಅಂದರೆ ನಾನು ಕ್ಲಾಸಸ್ ಬಗ್ಗೆ ಹೇಳಬೇಕು ಆ್ಯಂಡ್ ಆಬ್ಜೆಕ್ಟ್ಸ್ ಬಗ್ಗೆ ಹೇಳಬೇಕು, ಆ್ಯಂಡ್ ಆಬ್ಜೆಕ್ಟ್ಸ್ ಇನ್ ಡೆಪ್ತಾಗಿ ಹೇಳಬೇಕು. ಓಕೆ, ಐ ಥಿಂಕ್ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಆ್ಯಂಡ್ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಆ್ಯಂಡ್ ಏನೇ ಸಜೆಷನ್ಸ್ ಇದ್ದರೂ ಕಮೆಂಟ್ ಮಾಡಿ. ನನ್ನ ಟೀಚಿಂಗ್ ವೇ ಚೆನ್ನಾಗಿದೆಯಾ, ಇಲ್ಲ ಇನ್ನೂ ಏನಾರ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕಾ ಅಂತಲೂ ಇದ್ರೂ ಕಮೆಂಟ್ ಮಾಡಿ. I will try to improve my teaching way and I will try to solve your doubts in comment. So be supporters guys. Subscribe ಮಾಡಿ, do follow. Thank you. Bye.